ಸೈಬರ್ ಹಂಗೆ ಕಂಪ್ಲೇಂಟ್ ಕೊಡೋದು. ಪದಳಲೇ ಲೊಪ್ಪಾರ್ ದಚ್ಚು ಇದು ನೀನು ನ್ಯಾಯನ ದಚ್ಚು ಹೇಳು ಸರ್. ಅದೇ ಆರ್ಮಿ ತರ ಎಲ್ಲ ಕಾಪಾಡ್ತೀರಾ ಸರ್ ನಮ್ಮ ಟೈಲ್ಸ್ ಹೊಲ್ಡ್ನು. ರೀಲ್ಸ್ ಎಲ್ಲ ನೋಡ್ಬಿಟ್ಟು ನಮ್ಮ ಹುಡುಗಲ್ಲಿ ಒಬ್ಬ ಹುಚ್ಚ ಆಗ್ಬಿಟ್ಟವನೇ. ನಿನ್ ಕರ್ಕೋಗ್ ಮನ್ಸಿದ್ಯಾರು ಅನ್ಕೊಂಡಿದ್ದೆ ಒಟ್ಟಿಗೆ ಮಾತಾಡ್ಸೋದೇ ಬೇಡವಾ? ಅಮ್ಮ ಇವ್ರ ಅಪ್ಪನ ಮನೆ ಅಮ್ಮ ಇದು ನಾಯಿ ಮೋದವಿ ಬಸ್ ಸ್ಟ್ಯಾಂಡ್ ನಲ್ಲಿ ಎಂತ ರೀಲ್ ಮಾಡ್ತಿದ್ರೆ ಹೋಯ್ತಿದೆ ಇನ್ಯಾವ ಲೆಕ್ಕ ನಿನ್ಗ ಅಂತ. ಬೆಳಗ್ ಬೆಳಗ್ಗೆ ನರಿ ಮುಖ ನೋಡ್ಬೇಕಂತ ಕೇಳಿದ್ವಿ. ಕಿಪಿಗಿರ್ತಿ ಗೊತ್ತಾ? ನಿಜಲ್ವೇ? ಅವಳ ಜೊತೆ ಮಾತಾಡವ ಒಂದ್ ಪ್ರ್ಯಾಂಕ್ ಕಾಲ್ ಮಾಡ್ತೀನಿ ಕಿಪಿಗಿರ್ತಿಗೆ. ಗೈಸ್ ಇವತ್ತು ಒಂದು ಪ್ರ್ಯಾಂಕ್ ಕಾಲ್ ನ ಪ್ಲಾನ್ ಮಾಡ್ಕೊಂಡವ್ನಿ ಕಿಪಿಕೀರ್ತಿ ಅವ್ರಿಗೆ. ನೋಡೋದ ಏನಾಯ್ತದೆ, ಅದು ಪಾಸ್ ಆಯ್ತದೋ ಫೇಲ್ ಆಯ್ತದೋ ಅಂತ. ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋಣ ನಮಸ್ಕಾರ ಗೈಸ್. ಇವತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ತಮ್ಮನೇಲಿ ನೋಡಿರ್ತೀರಲ್ಲ, ಕಿಪಿಕೀರ್ತಿ ಅವ್ರಿಗೆ ಪ್ರ್ಯಾಂಕ್ ಮಾಡ್ಬೇಕು. ಗೈಸ್ ನಮ್ಮ ಅಮ್ಮನ್ ನೋಡಿ ನೆನೆ ತರಿಸಿದ್ನ ಆಲ್ರೆಡಿ ಒಳಿಕೆಲ್ಲ ಹೆಂಗ್ ಅಂಟ್ಕೊಂಡ್ ನೋಡಿ. ಆದ್ರೆ ನಮ್ಮಮ್ಮ ಇದ್ರಲ್ಲೇ ಜಾಸ್ತಿ ಖುಷಿ ಪಡೋದು, ಹಿಂಗೆ ಮನೆಗೆಲ್ಲ ಅಲಂಕಾರ ಮಾಡೋದು, ಇಲ್ಲಿ ಎಲ್ಲ ಪೂರ್ತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡದ. ಈ ಮಿಡಲ್ ಕ್ಲಾಸ್ ಅವ್ರೆ ಹೆಂಗೆ ಗೈಸ್, ಸಣ್ಣದ್ರಲ್ಲಿ ಖುಷಿ ಹುಡುಕ್ತಾರೆ, ಸಣ್ಣದ್ರಲ್ಲೇ ಖುಷಿ ಪಡ್ತಾರೆ. ಗೈಸ್ ಇಲ್ಲಿ ನಮ್ಮ ಅಣ್ಣಂಗೆ ಲವ್ ಸ್ಟೋರಿ ವ್ಲಾಗ್ ಮಾಡೋ ಅಂದ್ರೆ ನೋ 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 ಅನ್ಕೋಯ್ತಾ. ನಾನೇ ಮಾಡ್ಕೊಂಡ ಅಣ್ಣ ಕೆಲ್ಸನ. ಗೈಸ್ ಇವತ್ತು ನಾನು ಪ್ರ್ಯಾಂಕ್ ಮಾಡ್ತವನಿ, ಅದು ಯಾರಿಗೂ ಅಲ್ಲ ಕಿಪಿಕೀರ್ತಿ. ಬನ್ನಿ ಬನ್ನಿ ಜನರೇ ಅಂತ ಫೇಮಸ್ ಆಗಿರಲ್ಲ ಅವ್ರಿಗೆ. ಗೈಸ್ ಇವಾಗ ಈ ಪ್ರ್ಯಾಂಕ್ ಕಾಲ್ ನ ಸ್ಟಾರ್ಟ್ ಮಾಡ್ತವನಿ. ಫಸ್ಟ್ ಗೋಲ್ಡ್ ದರ್ಶು ಅಂತ. ಅದೇ ದಚ್ಚು ಇದು ನೀನು ನ್ಯಾಯನ ದಚ್ಚು ಅಂತ ಕಿಪಿಕೀರ್ತಿ ಅವ್ರು ಹೇಳಿದ್ರಲ್ಲ. ಸೊ ಆ ಗೋಲ್ಡ್ ದಚ್ಚು, ಆ ದಚ್ಚುಗೆ ಇವಾಗ ಪ್ರ್ಯಾಂಕ್ ಕಾಲ್ ಮಾಡ್ತವನಿ. ಫಸ್ಟ್ ಇವ್ರಿಗೆ ಮಾಡಿ ಇವ್ರ ಹತ್ರನೇ ಆ ಕಿಪಿಕೀರ್ತಿ ಅವ್ರ ನಂಬರ್ ಇಸ್ಕೋಬೇಕು. ಬನ್ನಿ ಫಸ್ಟ್ ಕಾಲು ಗೋಲ್ಡ್ ದರ್ಶುಗೆ. ಸ್ವಲ್ಪ ನರ್ವಸ್, ಯಾಕಂದ್ರೆ ನಂದಿದೆ ಫಸ್ಟ್ ಹಿಂಗೆ ಪ್ರ್ಯಾಂಕಿಂಗ್ ಎಲ್ಲ ಮಾಡ್ತಾ ಇರೋದು. ಏನಾಯ್ತು ನೋಡಮ್ಮ ಗೈಸ್. ಗೋಲ್ಡ್ ದರ್ಶೋರ್ಗೆ ಏನಂತ ಪ್ರ್ಯಾಂಕ್ ಮಾಡ್ತೀನಿ ಅಂದ್ರೆ, ಇದು ಕಿಪಿಕೀರ್ತಿದು ಮತ್ತೆ ಮುತ್ತುದು ಬ್ರೇಕಪ್ ಮಾಡಿಸ್ಬಿಟ್ಟಲ್ಲ, ಇದು ನಿನಗೆ ನ್ಯಾಯನ, ಇದು ನಿನಗೆ ನ್ಯಾಯನ ದಚ್ಚು ಅಂತ ಮಾಡಿದ್ನಿ. ಅಂದ್ರೆ ಸ್ವಲ್ಪ ಟ್ರಿಗರ್ ಆಗಂಗೆ, ಕ್ಯಾಣ ಬರಂಗೆ ಗೋಲ್ಡ್ ದರ್ಶೋರ್ಗೆ ಆ ತರ ಮಾಡ್ತೀನಿ. ನೋಡೋದು ಏನಾಯ್ತು ಅಂತ. ಹಲೋ ಗುಡ್ ಆಫ್ಟರ್ನೂನ್ ಸರ್. ಹಾ ಸರ್, ನಾವು JK ಡಿಸೈನರ್ ಟೈಲ್ಸ್ ವರ್ಲ್ಡ್ ಇಂದ ಮಾತಾಡ್ತಿರೋದು. ಮೈಸೂರಲ್ಲಿ ಒಂದು ಪ್ರಮೋಷನ್ ಬೇಕಿತ್ತು. ಹಾ ಏನ್ ಚಾರ್ಜಸ್ ಆಯ್ತದೆ ನಿಮ್ದು? ಹಾ ಓಕೆ ಒಂದ್ ನಿಮಿಷ ಕಳಿಸ್ಕೊಟ್ಟೆ. ಹಾ ಓಕೆ ಸರ್ ಒಂದ್ ನಿಮಿಷ ಒಂದು ಪೇಜ್ ಅಂತ ಕಳ್ಸಿಕೊಡ್ತೀನಿ ರೀ. ಹಲೋ ಸರ್, ಅದೇ ನೋಡಿದ್ರ ನಮ್ ಪೇಜು? ಚೆಕ್ ಮಾಡ್ತೀನಿ. ಓಕೆ, ನಾನು ಕಳ್ಸಿದ್ನಲ್ಲ ಯಾವ್ದೋ ಒಂದು ಪೇಜ್ ಕಳ್ಸವ್ನಿ. ಆ ಪೇಜ್ ಚೆಕ್ ಮಾಡ್ಬಿಟ್ಟು ಇವಾಗ ಎಷ್ಟು ದುಡ್ಡು ಎಷ್ಟು ತಗೋತಾರೆ ಅಂತ ಹೇಳಾರಂತೆ. ನೋಡವ ಗೋಲ್ಡ್ ದರ್ಶು ಮಾತಾಡಲೇ ಲೊಪ್ಪಾರ್. ಹಾ ಸರ್ ಹೇಳಿ, ಏನ್ ಚಾರ್ಜಸ್ ನಿಮ್ದು? ಕಮರ್ಷಿಯಲ್ಸ್ ಎಲ್ಲ ಏನೋ? ಯಾವ ಸ್ಟೇಷನ್ ಅಲ್ಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀರಾ ಸರ್? ಸ್ವಲ್ಪ ಅಕೌಂಟ್ ಪ್ರಾಬ್ಲಮ್ ಇತ್ತು. ಏನಾಗೈತೆ ಸರ್ ಅಕೌಂಟ್? ನನ್ನ ಫ್ರೆಂಡ್ ಅಕೌಂಟ್ ಸ್ವಲ್ಪ ಹ್ಯಾಕ್ ಆಗಿದೆ. ಓಹೋ, ಹ್ಯಾಕ್ ಆದ್ರೆ ಸೈಬರ್ಗೆ ಹೋಗ್ಬೇಕಲ್ವಾ ನೀವು? ಪೊಲೀಸ್ ಸ್ಟೇಷನ್ ಹೊಟ್ಟೋಗ್ಬಿಟ್ಟಿದ್ದೀರಾ? ಓ ಹೌದಾ? ಹಾ ಕಿಪಿಕೀರ್ತಿ ಅವ್ರಿಲ್ವಾ? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಓಹೋ ಹೌದಾ? ನೀವು ತಿಂಡಿ ಮಾಡಿದ್ರ ಸರ್? ಇಲ್ಲ ಸರ್, ಇನ್ನೂ ಮಾಡಿಲ್ಲ. ನಿಮ್ದು ಎಲ್ಲಿ ಸರ್ ಮನೆ? ವಿಜಯನಗರ. ದಚ್ಚು ನೀನು ನ್ಯಾಯನ ದಚ್ಚು ಅಂತೆಲ್ಲ ಹೇಳ್ತಿದ್ರಲ್ಲ ಕಿಪಿಕೀರ್ತಿ ಅವರು, ಆ ದಚ್ಚುನೇ ಅಲ್ವಾ ನೀವು? ಹಾ ಸರ್, ನಿಮ್ಗೆ ಏನ್ ಅನಿಸ್ತಿಲ್ವಾ ಪಾಪ ಅವ್ರು ಮಧ್ಯೆ ಏನೋ ಬಂದಂಗ ಅನಿಸ್ತಿಲ್ವಾ ನಿಮ್ಗೆ? ಅದೇನಿಲ್ಲ, ನಾನು ಕಾಲ್ ಮಾಡ್ತೀನಿ ಓಕೆನಾ? ಇವಾಗ ಇಲ್ಲೊಂತ ಪರಿಸ್ಥಿತಿ ಇಲ್ಲ, ನಾನು ಸ್ವಲ್ಪ ಕಾಲ್ ಮಾಡ್ತೀನಿ ಓಕೆ? ಹಲೋ. ಹಾ ಸರ್. ಹಾ ಅದೇ ಹೇಳ್ಬಿಟ್ಟು ಹೋಗ್ರಿ ಸರ್. ಕಾಲ್ ಮಾಡ್ತೀನಿ, ನೀವು ಏನಕ್ಕೆ ಕಾಲ್ ಮಾಡಿದ್ರಿ? ಪ್ರಮೋಟ್ ತಾನೆ, ಆಮೇಲೆ ಮಾತಾಡ್ತೀನಿ ನಾನು ಸ್ವಲ್ಪ. ಅಲ್ಲ ಇದ್ದು ಸ್ವಲ್ಪ ಇದನ್ನು ಮಾತಾಡ್ರಿ. ಇಲ್ಲ ನಾನು ಮಾಡ್ತೀನಿ ಸರ್ ಸ್ವಲ್ಪ. ಹಲೋ ಕಟ್ಟೆ ಮಾಡ್ಬಿಟ್ಟ. ಇನ್ ಯಾವ್ದಪ್ಪ ಜಿನ್ನಳ್ಳಿ ಕೈಲಿ ಕಾನ್ಫರೆನ್ಸ್ ಹಾಕ್ಸ್ತವನಿ ಗೋಲ್ಡ್ ದರ್ಶುಗೆ. ನೋಡವ ಗೋಲ್ಡ್ ದರ್ಶು ಅವ್ರೆ, ಅದೇ ನಾನು JK ಟೈಲ್ಸ್ ಅಂತ. ಒಂದ್ ನಿಮಿಷ ಮಾತಾಡಿ. ಕಿಪಿಕೀರ್ತಿ ಅವರು ಮತ್ತೆ ಮುತ್ತು ಅವ್ರು ಮತ್ತೆ ಲವ್ ಮಾಡ್ತೇವ್ರೆ ಸರ್. ಇನ್ನೊಂದ್ಸತಿ ಮಾಡಂಗೆ ಇನ್ನೊಂದ್ಸತಿ ಮಾಡಿ ಟ್ರೈ ಮಾಡಿ ನೋಡ್ತೀನಿ. ನಮ್ಮ ಮೇನ್ ಟಾರ್ಗೆಟ್ ಕಿಪಿಕೀರ್ತಿ ಅವರು. ಕಿಪಿಕೀರ್ತಿ ನಂಬರ್ ಇಸ್ಕೋಬೇಕಿರೋ ಮಾಡ್ತೀನಿ. 2000 years later. ದಚ್ಚು ಇದು ನೀನು ನ್ಯಾಯನ ದಚ್ಚು ಹೇಳು. ಸುಮಾರು ಜನ ತಲೆ ತಿಂದಿರ್ತಾರೆ. ಹಲೋ. ಹಲೋ.
ದಚ್ಚು ಮಾತಾಡು ದಚ್ಚು. ದಚ್ಚು ಇದು ನೀನು ನ್ಯಾಯನ ದಚ್ಚು, ಫೋನ್ ಎತ್ತಪ್ಪ. ಗೈಸ್ ಕಿಪ್ಪಿ ಕೀರ್ತಿ ಅವ್ರ ನಂಬರ್ ಇಸ್ಕೊಂಡು ಹೆಚ್ಚು ಕಮ್ಮಿ 1-1.5 ಗಂಟೆ ಆಯ್ತು. ಫೋನ್ ಮಾಡ್ತಾನೆ ಅವನಿ, ಅವ್ರು ಪಿಕ್ಕೇ ಮಾಡ್ತಾಯಿಲ್ಲ. ಇವಾಗ ನಮ್ಮ ಮನೆ ಕತ್ನಿ, ಮನೆಗೆ ಅದಾದ್ಮೇಲೆ ಎದ್ದೆ ಅವ್ರಿಗೆ ಮತ್ತೆ ಫೋನ್ ಮಾಡ್ತೀನಿ. ಕಿಪ್ಪಿ ಕೀರ್ತಿ ಅವರ ಮಾತಾಡ್ತಿರೋದು? ನಾನು ಅಶೋಕ್ ಅಂತ, ನಿಮ್ ದೊಡ್ಡ ಫ್ಯಾನು. ನಿಮ್ ನಂಬರ್ನ ಸಿಕ್ಕಾಪಟ್ಟೆ ಕಷ್ಟಪಟ್ಟು ತಗೊಂಡಿದೀನ್ರಿ. ಕಂಪ್ಲೇಂಟ್ ಕೊಡೋದು ಯಾಕ್ರಿ ಫೋನ್ ಮಾಡ್ತೀರಾ ಯಾರ್ಯಾರಿಗೂ? ಅಲ್ಲ ನಿಮ್ ಫ್ಯಾನ್ ರೀ. ಯಾಕೆ ಕಾಲ್ ಮಾಡ್ತೀರಾ ಯಾರ್ಯಾರಿಗೂ? ಅಲ್ಲ ನಿಮಗೇನೆ ಕಾಲ್ ಮಾಡಿರೋದು. ನಿಮ್ ಗೈಸ್ ಕಟ್ಟೆ ಮಾಡ್ಬಿಡೋದ ಕಿಪ್ಪಿ ಕೀರ್ತಿ ಅವರು. ಅಯ್ಯೋ ಗೈಸ್ ಮಧ್ಯಾಹ್ನದ ಊಟ ಮಾಡ್ಕೊಂಡು ಅದಾದ್ಮೇಲೆ ಕಿಪ್ಪಿ ಕೀರ್ತಿ ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀನಿ. 2 ನಂಬರ್ ಬ್ಲಾಕ್ ಗೈಸ್. ಗೈಸ್ ನನ್ನ ಫ್ರೆಂಡ್ ನಂಬರ್ ಬ್ಲಾಕ್ ಹಾಕ್ಬಿಡೋರಂತೆ ಕಿಪ್ಪಿ ಕೀರ್ತಿ ಅವರು. ಗೈಸ್ ಇವಾಗ ಆಚೆ ತಗೊಂಡೋಗಿ ಯಾರ್ದಾರು ಫೋನಲ್ಲಿ ಇಸ್ಕ ಮಾಡ್ಬಿಟ್ಟು ಪ್ರ್ಯಾಂಕ್ ಟ್ರೈ ಮಾಡ್ತೀನಿ ರೀ. ಗೈಸ್ ಇವಾಗ ನಮ್ಮ ಅಣ್ಣನ ಫೋನ್ ಇಸ್ಕೊಂಡವನಿ ಕಿಪ್ಪಿ ಕೀರ್ತಿ ಅವ್ರಿಗೆ ಫೋನ್ ಮಾಡೋಕೆ. ನಾವು JK ಡಿಸೈನರ್ ಟೈಲ್ಸ್ ವರ್ಲ್ಡ್ ಇಂದ ಮಾತಾಡ್ತಿರೋದು. ಒಂದು ಪ್ರಮೋಷನ್ ಬೇಕಿತ್ತು. ಗೈಸ್ ಫೋನ್ ಎತ್ಬಿಟ್ಟು ಏನು ಮಾತಾಡ್ತಾನೆ ಇಲ್ಲ ಅನ್ಕೊಳ್ಳಿ, ಮತ್ತೆ ಟ್ರೈ ಮಾಡವ. ಇರು ಮರಿ, ಅವಸರ ಪಡ್ಬೇಡ, ವೈಟ್ ಮಾಡು. ಬ್ರೋ ಅಮುಕು ಡುಮುಕು ಅವ್ರ ನಂಬರ್ ಕಳಿಸಿ ಹಂಗೆ ಸ್ವಲ್ಪ. ಅಮ್ಕು ಡುಮ್ಕು ಅಮ್ಮ ಡುಮ್ಮ ಗಿಂತ ಗಿಂತ ಚಕ್ಕ. 5 minutes later. ಹಲೋ ಸರ್ ನಮಸ್ತೆ ಸರ್, ಒಂದು ಪ್ರಮೋಷನ್ ಬೇಕಿತ್ತು. JK ಡಿಸೈನರ್ ಟೈಲ್ಸ್ ವರ್ಲ್ಡ್ ಅಂತ ಮೈಸೂರಲ್ಲಿ. ಹಾ ಬ್ರೋ, ಸರಸ್ವತಿಪುರಂ ಹತ್ರ. ನಂಬರ್ ಸರ್ ಕೊಟ್ಟಿದ್ದು ಬ್ರೋ ಅದು ಇವ್ರ ಹತ್ರ ಗೋಲ್ಡ್ ದರ್ಶ್ ಅವ್ರ ಹತ್ರ ಇಸ್ಕೊಂಡೆ ಬ್ರೋ. ಹೌದಾ? ಹಾ ಹೌದು ಬ್ರೋ. ಯಾವಾಗ ಬೇಕಾಗಿತ್ತು? ನಿಮ್ ಚಾರ್ಜಸ್ ಏನ್ ಬ್ರೋ? ಸರ್ 10K ಸರ್ ಮಾಡ್ತಿದ್ದೀನಿ. ನೆಗೋಸಿಯೇಟ್ ಆಗಲ್ವಾ ಸರ್? ಹಾ ಸರ್, ಅರ್ಥ ಆಗಿಲ್ಲ. ಮೈಸೂರಲ್ಲ ಸರ್, ಬೆಂಗಳೂರು ಅಂದ್ರೆ ಏನೋ ಒಂದು ಮಾಡ್ಕೊಳ್ಬಹುದು. 9 ಕೊಡ್ತೀವಿ ನೋಡಿ ಸರ್. ಓಕೆ ಸರ್, ಮಾಡೋಣ. ಆಮೇಲೆ ನೀವು ವಿಡಿಯೋ ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡ್ತೀರಾ. ನಮ್ಮ ಟೈಲ್ಸ್ ವರ್ಲ್ಡ್ ಅಮುಕು ಡುಮುಕು ಅಂತಾನೆ ಮಾಡ್ಬೇಕು ನೀವು, ಓಕೆನಾ? ಚೆನ್ನಾಗಿ ಮಾತಾಡ್ತೀರಾ. ಯಾರು ಹೇಳ್ಕೊಟ್ಟಿದ್ದೆ ಸರ್ ನಿಮ್ಗೆಲ್ಲ ಮಾತಾಡೋದು? ಸರ್ ಅದ್ ಯಾಕೆ ಸರ್ ನಿಮ್ಗೆ? ಸರ್ ಸುಮ್ನೆ ಕೇಳ್ದೆ ಅಪ್ಪ, ಕ್ಯೂರಿಯಾಸಿಟಿಗೆ. ಸರಿ ಸರ್, ಚೆನ್ನಾಗಿ ಮಾತಾಡ್ತೀರಲ್ಲ ಅದಕ್ಕೆ. ಹಲೋ ಸರಿ ಸರ್, ಯಾವಾಗ ಮಾಡ್ಕೊಡ್ಬೇಕು ಹೇಳಿ ಸರ್? ಅದೇ ಆರ್ಮಿ ತರ ಎಲ್ಲ ಕಾಪಾಡ್ತೀರಾ ಸರ್ ನಮ್ಮ ಟೈಲ್ಸ್ ವರ್ಲ್ಡ್? ಇಲ್ಲ ಸರ್, ಟೈಲ್ಸ್ ನೇ ಹೊಡೆದಾಕನ ಬಿಡಿ. ಆರ್ಮಿ ತರ ಏನು ಕಾಪಾಡೋಣ, ಟೈಲ್ಸ್ ನೇ ಹೊಡೆದಾಕನ. ಟೈಲ್ಸ್ ಹೊಡೆದಾಕ್ಬಿಟ್ರೆ ಮನೆಗೆ ಏನ್ ಸರ್ ಹಾಕ್ತೀರಾ? ಹೊಡೆದೋಗಿರೋ ಟೈಲ್ಸ್ ಹಾಕೈತದ? ಇವಾಗ ನಿಮ್ ಮನೆಗೆ ಹೊಡೆದೋಗಿರೋ ಟೈಲ್ಸ್ ಹಾಕ್ಸ್ಕೊಂತೀರಾ? ನಿಮ್ ಮನೆಗೆ ಹಾಕನ ಬಿಡ್ರಿ, ಅದನ್ನೇ ಯಾಕೆ ತಲೆ ಕಟ್ಸ್ಕೊಂತೀರಾ? ಸರ್ ನಮ್ಮ ಮನೇಲಿ ನಾವೇ ಟೈಲ್ಸ್ ಅಂಗಡಿ ಇಟ್ಟಿದೀವಿ ಅಂದ್ರೆ ಚೆನ್ನಾಗಿರೋದೇ ಇರುತ್ತೆ. ಹಲೋ ಹಲೋ ಅಮುಕು ಡುಮುಕು ಅವರೇ ಸರ್, ಅದೇ ನೀವು ಸಿಕ್ಕಾಪಟ್ಟೆ ಸಕ್ಕದಾಗಿ ವಿಡಿಯೋ ಮಾಡ್ತೀರಾ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ ನೀವು ವಿಡಿಯೋ ಮಾಡೋದೆಲ್ಲ. ಸರಿ ಸರ್, ಆಯ್ತು ಸರ್, ಥ್ಯಾಂಕ್ ಯು ಸರ್. ಹಲೋ ಯಾಕೆ ಸರ್ ಇಷ್ಟೊಂದು ನೀವು ತಲೆಗೆ ಹಾಕ್ತಿದ್ದೀರಾ? ಏನ್ನ ಸರ್ ತಲೆಗೆ ಹಾಕೋದು? ತಲೆಗೆ ಹಾಕ್ತಾ ಇದೀರಲ್ಲ ಸರ್ ನೀವು. ಇವಾಗ ಬೆಳ್ಬೆಳ್ಗೆ ನಾನು ದೇವಸ್ಥಾನಕ್ಕೆ ಹೋಗಿ ಸರ್ ಹೋಗ್ಬಿಡ್ತೀನಿ. ಸಂಜೆ ಸರ್, ಇದು ಬೆಳಿಗ್ಗೆ ಅಲ್ಲ. ನನಗ್ ಬೆಳಗ್ಗೆನೆ ಸರ್, ಇವಾಗ ಎದ್ದಿದ್ ನಾನು. ಇಷ್ಟೊತ್ತನಕ ಯಾಕೆ ಸರ್ ಮಲಗಿದ್ರಿ? ಸ್ವಲ್ಪ ಕೆಲಸ ಜಾಸ್ತಿ ಸರ್. ಓ ಅದಕ್ಕ. ಇದು ಪ್ರಮೋಷನ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀರಲ್ವಾ ಸರ್? ಸರ್ ನಾನು ಇವಾಗ ಯಾವ್ದು ಮಾಡ್ಕೊಡಲ್ಲ, ನೀವ್ ತಲೆಗೆ ಹಾಕ್ಬೇಡ್ರಿ. ಇರಿ, ಒಂದ್ 10 ನಿಮಿಷ ಕೆಲಸ ಇದೆ ಸರ್. 1 ನಿಮಿಷ ಸರ್. ಅಮುಕು ಡುಮುಕು ಸರ್. ಅಮ್ಕೊಡು ಸರ್. ಸರ್ ಹೇಳಿ ಬ್ರೋ. ಯಾರು ಬ್ರೋ? ನಮ್ ಟೈಲ್ಸ್ ಅಂಗಡಿದು ಒಂದ್ ಸೈಕಾಗಿ ವಿಡಿಯೋ ಮಾಡ್ಕೊಡ್ಬೇಕು. ಮಾಡ್ಬೇಡ, ಹೇಳು ಬ್ರೋ ಯಾರಂತ. ಬ್ರೋ ನಿಜ ಬ್ರೋ, ನಾವು ಅದೇ ಟೈಲ್ಸ್ ಅಂಗಡಿ ಅವ್ರೇನೆ. ಇಲ್ಲ ಬ್ರೋ, ನಾವ್ ಇಲ್ಲಿ ಗಾರ ಕೆಲಸ ಮಾಡೋರು. ನೀವ್ ಯಾರ್ಯಾರಿಗೋ ಮಾಡ್ಬಿಟ್ಟು ಹೆಂಗೆ ಸರ್ ಈ ತರ ಹಿಂಸೆ ಕೊಟ್ರೆ? ಅದೇ ಒಂದು ನಿಮ್ ಸ್ಟೈಲ್ ಅಮುಕು ಡುಮುಕು ಡುಮಾಲ್ ಡುಮಾಲ್ ಆತರ ಒಂದ್ ಡೈಲಾಗ್ ಹೊಡಿದ್ರಿ ಬ್ರೋ. ನಾನಲ್ಲ ಸರ್ ಅದು. ಅಮುಕು ಡುಮುಕು ಎಲ್ಲ ಫುಲ್ ಫೇಮಸ್ ಸರ್. ನಾನ್ ನಿಮ್ ಫಾಲೋವರ್ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ದೊಡ್ಡ ಅಭಿಮಾನಿ. ತಲೆಗೆ ಅಲ್ವಾ? ಸರ್ ನೀವು ಸರ್ ತಲೆಗೆ ಹಾಕದ್, ನಾವಲ್ಲ. ಸರಿ, ನಾನೇ ಹಾಕೋದು. ಹಾ. ದೇವಸ್ಥಾನಕ್ಕೆ ಹೋಗಿ ಸರ್ ನಿಮ್ ಫಾಲೋವರ್ಗೆ ಏನಾದ್ರು ಗಿಫ್ಟ್ ಕೊಡ್ತೀರಾ ಸರ್? ನಾನು ಏನಿಲ್ಲ ಸರ್. ಸರ್ ನಿಮ್ಮ ಹತ್ರ ಯಾವ ವೆಹಿಕಲ್ ಐತೆ ಸರ್? ನಿಮ್ಮ ಹತ್ರ ಇರೋದು ವೆಹಿಕಲ್? ಯಾಕೆ ಸರ್ ಗಾಡಿ ಗಿಡಿ ಇಸ್ಕೊಡ್ತೀರಾ ಹಂಗೆ? ಸರ್ ಅದೇ ಈ ಸರ್ ನಾವು ನಿಮ್ ಫಾಲೋವರ್, ನೀವು ನಮ್ಗೆ ಇಸ್ಕೊಡ್ಬೇಕು. ಅಟ್ಲೀಸ್ಟ್ ಒಂದು ಸೈಕಲ್ ಆದ್ರೂ ಇಸ್ಕೊಡ್ರಿ ಸರ್, ನಿಮ್ ಫಾಲೋ ಮಾಡ್ತಿರೋದಕ್ಕೆ. ತಳ್ಳಗಾಡಿ ಸರ್, ತಳ್ಳಗಾಡಿ. ತಳ್ಳಗಾಡಿ ಅಲ್ಲ ಸರ್, ಒಡೆಯ ಗಾಡಿ, ಸೈಕಲ್. ಹೊಡಿಯೋದು ಎಲ್ಲಾರು ಹೊಡಿತಾರೆ. ಹಾ, ತಳ್ಳಗಾಡಿ ಓಡಿಸಿ ಸರ್, ಹೇಳ್ತೀನಿ. ಸರ್ ತಳ್ಳಗಾಡಿಲಿ ಹೆಂಗ್ ಸರ್ ಜೀವನ ಮಾಡೋದು? ಸೈಕಲ್ ಆದ್ರೆ ಸೈಕಲ್ ಹೊಡ್ಕೊಂಡು ಜೀವನ ಮಾಡ್ಬಿಡ್ಬೋದು. ನೋಡ್ರಿ, ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ನಿಮ್ ಬಾಯ ನೋತಲ್ಲ ಸರ್. ಸ್ವಲ್ಪ ಕಟ್ ಮಾಡಿ ಸರ್. ಸರ್ ಅಲ್ಲ ಸರ್, ನೀವು ಅಮುಕು ಡುಮುಕು ಅಂತ ಎಲ್ರು ತಲೆಗೆ ಕೆಡಿಸ್ತಿರಲ್ಲ ನೀವು, ಅವಾಗ ಎಲ್ರಿಗೂ ತಲೆ ಕೆಡಲ್ವಾ ಸರ್? ನಾನು ಎಲ್ಲಿ ತಲೆ ಕೆಡಿಸ್ತೀನಿ? ನೀವೇ ನನ್ ತಲೆ ಕೆಡಿಸ್ತಿದ್ದೀರಾ ಸರ್. ಅಲ್ಲ, ನನ್ ಬಾಯಿ ನೋಯೋದ್ರ ಬಗ್ಗೆ ಹೇಳ್ತಿದ್ದೀರಾ ನೀವು. ಅಷ್ಟೊಂದ್ ಜನಗಳು
ಲಕ್ಷಾಂತರ ಕೋಟಿ ಜನ ಗೊತ್ತು, ನೀವು ಅವ್ರಿಗೆಲ್ಲ ತಲೆನೇ ಕೆಟ್ಟೋಗೈತೆ, ಅದಕ್ಕೆ ಏನ್ ಹೇಳ್ತೀರಾ ನೀವು? ಕೋಟಿ ಜನಕ್ಕೆ ನಾನು ಯಾವತ್ತು ಅವ್ರು ನನ್ಗ ಜನ ಬಂದು ನನ್ಗೆ ಪ್ರೀತಿ ಕೊಟ್ಟವ್ರೆ, ಪ್ರೀತಿ ನಾನು ಉಳ್ಸ್ಕೊಂತೀನಿ. ಇಲ್ಲಿ ಒಂದ್ 5 ನಿಮಿಷ ನಾನು ಸರಿ, ಇವಾಗ ನಿಮ್ ಫಾಲೋವರ್ಗೆ ಒಂದ್ ಸೈಕಲ್ ಕೊಡ್ಸ್ತೀರಾ ಇಲ್ವಾ? ಸೈಕಲ್ ಬೇಕಾ ಸರ್? ಸರಿ ಆಯ್ತು, ಸೈಕಲ್ ಕೊಡ್ಸಕ್ಕಾಗಲ್ವಾ? ಅಂದ್ರೆ ಒಂದ್ ಸಿಗರೇಟ್ ಆದ್ರೂ ಕೊಡ್ಸಿ. ಸರಿ, ಬೀಡಿ ಆದ್ರೂ ಕೊಡ್ಸಿ ಬ್ರೋ. ರೋಲ್ ಅಲ್ಲ ಬ್ರೋ, ಅದು ಟ್ರೋಲು. ಹಾ ಬ್ರಾ. ಸರಿ, ಒಂದ್ ಅಮುಕು ಡೈಲಾಗ್ ಹೊಡಿರಿ ಬ್ರಾ. ಬ್ರಾ ಇರಿ ಬ್ರೋ, ಡೈಲಾಗ್ ಹೊಡೆದ್ಬಿಟ್ಟಾರ ಹೋಗಿ. ಇಸ್ಕೊಟ್ಟು ಮತ್ತೆ ಕಟ್ಟು. ಅಯ್ಯೋ ಗೈಸ್, ಅಮುಕು ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಇವಾಗ ದೀಪು ಅಂತ ಅವರಲ್ಲ, ಅವ್ರು ಕಾಲ್ ಪ್ರ್ಯಾಂಕ್ ಮಾಡೋ ಇರಿ. ಇವಾಗ ಗೋಲ್ಡ್ ದೋರ್ಸಿತ್ತು ನಂಬರ್ ಇಸ್ಕೊಂಡು. ಗೈಸ್ ಇವಾಗ ದೀಪು ಅವ್ರಿಗೆ ಮಾಡ್ತಿದೀನಿ, ಅದೇ ಅಂತ ಮಾಡ್ತಾರಲ್ಲ ಅವ್ರಿಗೆ. ಹಲೋ ಮೇಡಮ್ ನಮಸ್ತೆ. ನಾವು ಮೈಸೂರಿಂದ ಮಾತಾಡ್ತಿರೋದು. ಹೇಳಿ. ಒಂದು ಪ್ರಮೋಷನ್ ಮಾಡ್ಕೊಡ್ಬೇಕಿತ್ತಲ್ಲ. ಯಾವ್ದು? ಒಂದು JK ಡಿಸೈನರ್ ಟೈಲ್ಸ್ ವರ್ಲ್ಡ್ ಅಂತ. ಸರಿ ಆಯ್ತು, ಈಗ ಆಗಲ್ಲ, ನಾನು ಸ್ವಲ್ಪ ಬಿಸಿ ಇದ್ದೀನಿ. ಓಕೆ ಬೈ. ಹಲೋ ಒಂದ್ ನಿಮಿಷ. ಅಲ್ಲ, ನಿಮ್ ಚಾರ್ಜಸ್ ಏನು? ಇಲ್ಲಮ್ಮ, ನಾ ಬರಲ್ಲ, ನನ್ ಕೈಲಿ ಆಗಲ್ಲ, ನಂಗೆ ಜ್ವರ ಬಂದ್ಬಿಟ್ಟೈತೆ, ಬರಲ್ಲ ಬಿಡಿ. ನಾನ್ ನಿಮ್ ರೀಲ್ಸ್ ಎಲ್ಲ ನೋಡ್ತಿರ್ತೀನಿ. ಓಕೆ. ತುಂಬಾ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಮೇಡಮ್ ನೀವು. ಒಳ್ಳೇದಾಗ್ಲಿ ಕಂದ. ಆಮೇಲೆ ನಿಮ್ದು ರೀಲ್ಸ್ ಎಲ್ಲ ನೋಡ್ಬಿಟ್ಟು ನಮ್ ಹುಡುಗ ಅಲ್ಲಿ ಒಬ್ಬ ಹುಚ್ಚ ಆಗ್ಬಿಟ್ಟವನೆ. ಹೌದಾ? ಹುಚ್ಚ ಆದ್ರೆ ಏನೇ ಮಾಡಕ್ ಆಗಲ್ಲ. ಇವಾಗ ಕಿಪ್ಪಿಗೆ ಹೆಂಗೆ ಹುಚ್ಚ ಆಗ್ಬಿಟ್ಟೈತೆ, ಅವ್ನ ಯಾರ ಕಪ್ಪರೇನೋ ಪಪ್ಪರೇನೋ ಅವ್ರ ತರ ಮಾತಾಡ್ಬೇಕು, ಇನ್ನೇನ್ ಮಾಡಕ್ ಆಗುತ್ತೆ ನೀವು ಅಂತ ಅಂತೀರಲ್ಲ ನೀವು. ಹೌದು, ಅದನ್ನ ನೋಡ್ಬಿಟ್ಟು ಹುಚ್ಚ ಆಗ್ಬಿಟ್ಟು ನಿಮ್ನೆಲ್ಲ ಮೀಟ್ ಮಾಡ್ಬೇಕು ಅಂತ ಅವನು. ಹೌದಾ? ಸರಿ ಆಯ್ತು ಕಂದ, ಆಯ್ತು. ಓಕೆ, ಇಡೋಣ ಫೋನು. ಸ್ವಲ್ಪ ಮಾತಾಡ್ರಿ, ನಿಮ್ ಫಾಲೋವರ್ ಜೊತೆ ಇಷ್ಟು ಮಾತಾಡಲ್ಲ ಹಿಂಗೆ ದೀಪ ಅವ್ರೆ ನೀವು. ನಮ್ ಫಾಲೋವರ್ಸ್ ಹತ್ರ ನಾನೇನ್ ನಮ್ಗೆ ಬೇರೆ ತರ ಕೆಲ್ಸ ಇರ್ತವೆ. ನಿಮ್ ಹತ್ರ ಮಾತಾಡಕ್ ನಮ್ಗೇನ್ ಕೆಲ್ಸಿಲ್ಲ ಮಾಡಕ್ಕೆ, ನಮ್ ಕೆಲ್ಸ ಇರುತ್ತೆ. ಯಾರ್ಯಾರ್ದೋ ಕಾಲ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಕುತ್ಕೊಳಕ್ ನಮ್ಗೇನ್ ಇದಿಲ್ಲ. ಓಕೆನಾ? ಹಂಗಂದ್ರೆ ನಾವ್ ಯಾರ್ಯಾರುನಾ ಕರೆಕ್ಟ್ ಆಗಿ ಮಾತಾಡ್ಬೇಕು ನೀವು. ಅಲ್ಲ, ಯಾರ್ಯಾರು ಅಂದ್ಬಿಟ್ರೆ ಅಲ್ಲ ನೀವು ಕರೆಕ್ಟ್ ಆಗಿ ಮಾತಾಡ್ಬೇಕು. ಯಾರ್ಯಾರು ಅಂದ್ಬಿಟ್ರೆ ನಾವೇನ್ ಯಾರು ದಿಕ್ಕು ದೇಶ ಇಲ್ದವ್ರ ನಾವು. ಏನು ಬಿಡಿ, ಓಕೆ ಆಯ್ತು. ಇವಾಗ ಅಲ್ಲ, ನೀವು ಯಾರ್ಯಾರು ಅಂದ್ರೆ ಏನ್ ಅರ್ಥ? ಸರಿ ನೀವ್ ಹೇಳ್ರಿ, ಅದ್ ಏನ್ ಅರ್ಥ ಯಾರ್ಯಾರು ಅಂದ್ಬಿಟ್ರೆ? ಅಲ್ಲ, ನಾವು ನಿಮ್ ಫಾಲೋವರ್ ನಿಮ್ ನಂಬರ್ ತಗೊಳಕ್ಕೆ ಎಷ್ಟೆಷ್ಟೋ ಕಷ್ಟಪಟ್ಟು ತಗೊಂಡಿರ್ತೀವಿ. ನೀವು ಯಾರ್ಯಾರು ಅಂದ್ಬಿಟ್ರೆ ಎಷ್ಟೆಷ್ಟೆಷ್ಟೋ ಕಷ್ಟ, ಏನ್ ಬೆಟ್ಟದಿಂದ ಇಳ್ ಬಂದಿದೆ ಕಷ್ಟಪಟ್ಟ. ಅಲ್ಲ, ನಿಮ್ ನಂಬರ್ ತಗೊಳಕ್ಕೆ ಬೆಟ್ಟದಿಂದ ಎಲ್ಲ ಇಳ್ ಬರ್ಬೇಕಾ? ಸರಿ ಆಯ್ತು. ನನ್ ರೆಸ್ಪೆಕ್ಟ್ ಹಾಳಾಗೈತೆ, ಅದಕ್ಕೆ ನಾನು ಏನ್ ಮಾಡ್ಲಿ ಇವಾಗ? ಏನೋ ರೆಸ್ಪೆಕ್ಟ್ ಹಾಳಾಗೈತೆ. ನನ್ ಸೆಲ್ಫ್ ರೆಸ್ಪೆಕ್ಟ್ ಡ್ಯಾಮೇಜ್ ಆಗೈತೆ ನೀವ್ ಹೇಳಿರೋ ಮಾತಿಂದ. ಯಾರ್ಯಾರು ಅಂದ್ರೆ ಏನ್ರಿ ಅರ್ಥ? ಫೋನ್ ಮಾಡ್ಬಾರ್ದು, ದಯವಿಟ್ಟು ಹೇಳ್ತಾ ಇದೀನಿ. ನನ್ಗೆ 11 ಕಾಲ್ ನಂಬರ್ ಬರ್ತಿರ್ತವೆ, ಯಾರೋ ನಮ್ ಫ್ರೆಂಡ್ಸ್ ಗಳೆಲ್ಲ ಫೋನ್ ಮಾಡ್ತಿರ್ತಾರೆ, ನನ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ನಾವು ಫ್ಯಾಮಿಲಿ ಪರ್ಸನ್ಸ್ ಜೊತೆಲಿ ಇರೋದು. ಪಾಪ ಇವ್ರು ಕೋಪನೇ ಗೊತ್ತಿಲ್ಲ ಅನ್ಕೊಳ್ಳಿ, ಒಳ್ಳೆಯವರು ಅನ್ಸುತ್ತೆ. ಹಲೋ ದೀಪ ಅವ್ರೆ, ಸಾರಿ. ಓಕೆ ಅಣ್ಣ, ಆಯ್ತು. ಹಲೋ ನಾನ್ ಶರತ್ ಅಂತ ಮಾತಾಡ್ತಿರೋದು, ಶರತ್ ಕನ್ನಡಿಗ ಅಂತ. ಓಕೆ, ಗೊತ್ತಾಯ್ತಾ ಯಾರಂತ? ಗೊತ್ತು, ಹೇಳಿ. ಸಾರಿ ಅಕ್ಕ, ಬೇಜಾರ್ ಮಾಡ್ಕೊಬಿಟ್ರಿ. ಇಲ್ಲ ಆತರ ಏನ್ ಬೇಜಾರ್ ಮಾಡ್ಕೊಳಲ್ಲ. ಬಟ್ ಇವಾಗ ನಾವು ಅವ್ರು ಕೊಡೋ ಲೈಕ್ಸ್ ಶೇರ್ ಇಂದ ಅಲ್ವಾ ನಾವು ಬೆಳೆಯೋದು. ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ ಆತರ ಏನಿಲ್ಲ. ಈ ಕಿಪಿ ಕೀರ್ತಿ ಅವ್ರಿಗೆ ಕಾನ್ಫರೆನ್ಸ್ ಆಗ್ತೀರಾ? ಅವ್ರು ಟ್ರೈ ಮಾಡ್ತಾನೆ ಇದೀನಿ ಪ್ರಾಂಕ್ ಮಾಡಕ್ಕೆ ಅಂತ. ಅದೇನ್ ಆಗ್ಬಿಟ್ಟಿದೆ ಅಂತಂದ್ರೆ, ಅವಳು ಮುದ್ದು ಜೊತೆ ಜಾಯಿನ್ ಆಗ್ಬಿಟ್ಟಿದ್ದಾಳೆ ಮತ್ತೇನೆ, ಅದಕ್ಕೋಸ್ಕರ ಅವಳು ಪಿಕ್ ಮಾಡ್ತಿಲ್ಲ, ನಂದು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಕಿಪಿ ಕೀರ್ತಿ ಅವ್ರಿಗೆ ಇದು ಪ್ರಾಂಕ್ ಅಂತಾನು ಹೇಳಕ್ಕಾಗಿಲ್ಲ. ಅಪ್ಪ ಜನ ಅಣ್ಣ, ನೀನ್ ಏನಾಗಿದೆ ಅಂತ ನೆನ್ಪಿದ್ದಣ್ಣ ನೆನೆ. ಅಲ್ಲ ಯಪ್ಪ, ಯಾವ ರೇಂಜ್ ಕುಡಿದಿದೆ ಅಂದ್ರೆ ನಿನ್ ಕರ್ಕೋಗ್ ಮನ್ಸಿದ್ಯಾರು ಅನ್ಕೊಂಡಿದ್ದೆ ಒಟ್ಟಿಗೆ. ನಾನು ವಿಜಯ್ ವಿಡಿಯೋ ಹಾಕ್ತೀನಿ, ಬೇಕಾದ್ರೆ ನೋಡ್ಕೋ. ಇವಾಗ ಕುಡ್ದಿದ್ಯಾ ನಾರ್ಮಲ್ ಆಗಿದ್ಯಾ? ಸ್ವಲ್ಪ ಜನ ಮುನ್ಸ್ಕೊಬಿಟ್ಟವನೆ. ಏನ ಮಗ್ಲೆ, ಏನ ಜುಟ್ಟಿ ಹಿಂಗ್ ಕಟ್ಟಿದ್ಯಾ ಕಿದ್ದೋಳ? ಮೊನಿಗೋಳು. 5 minutes later. ಅಣ್ಣ ಏನಣ್ಣ ಇವಾಗ ಏನ್ ಹೇಳ? ವಿಡಿಯೋ ಮಾಡಕ್ ಬತ್ತೀಯಾ ಬರಲ್ವಾ ಅಷ್ಟು ಹೇಳಿ ನೀನು? ನಾನ್ ಬರೋಕಿಲ್ಲ, ಒಂದ್ ರೀಲ್ಸ್ ಮಾಡ್ಬೇಕು, ಒಂದೇ ಒಂದ್ ರೀಲ್ಸ್ಗೋಸ್ಕರ. ಇವತ್ತು ಸ್ಪಾನ್ಸರ್ ನಾನ್ ಮಾಡ್ತೀನಿ ಬಂದ್ರೆ. ಸೀರಿಯಸ್ ಆಗಿ ನಾನ್ ಸುಳ್ಳು ಹೇಳ್ತೀನ? ನಾನ್ ಸುಳ್ಳು ಹೇಳಲ್ಲ ತಾನೆ. ನಾನೇ ಸುಳ್ಳು ಹೇಳನೆ? ಸುಳ್ಳು ಹೇಳಿ ನನ್ಗೇನ್ ಸಿಕ್ಕದ್ದು? ಸರಿ ಬಾ, ಆಯ್ತು. ಇವಾಗ ಬತ್ತೀಯಾ ಬರಲ್ವಾ ರೀಲ್ಸ್? ಇಲ್ಲೇ ಮನೇಲೆ ಬಿಡು. ತುಟಿ ಮೇಲೆ ಬಿಲ್ಲು ಕಿವಿಗೆ ಇಟ್ಕೊಂತಿದ್ದೆ, ಆಮೇಲೆ ನನ್ ಕಿವಿಗೆ ಇಟ್ಕೊಂಡ. ಅಣ್ಣ ಗುಂಡೆ ಎಲ್ಲಿದೇನು? ಗುಳ್ಳು ಪೇಟ. ಸಾವುಕಾರ ಅಂತವೆ. ಸಾವುಕಾರ ಎಲ್ಲಿದೇನು ಅಂತ ಸಾವುಕಾರ ಅಂತ ಇಟ್ಬಿಟ್ಟು ಅವ್ನು ಬಡನ್ ಮಾಡ್ಬಿಟ್ಟಿದೆ.
ಇವ್ರು ಇನ್ನೊಬ್ಬನ ಮಗನ ಹೆಸರು ಸಾವುಕಾರ ಅಂತ. ಏನು ಮಾಡ್ಬೇಕಾಗಿಲ್ಲ, ನಾವು ಸಾವುಕಾರ ಬಡವರು. ಏ ಬೈಲಿ ಅಣ್ಣ, ಎಲ್ಲ ಇದ್ದಿದ್ಯಾ? ಏ ಬಾ ನಮ್ಮನೇಲಿ ಊಟ ಮಾಡೋ ಆಯ್ತು. ಬೇಡ ಬಣ್ಣ ಅಣ್ಣ, ನಮ್ಮನೇಲಿ ಬಿಸಿ ಹಿಡ್ಕೊ ಮಾಡಲ್ಲ ಮರ್ಯ. ಸರಿ ನಮ್ಮನೇಲಿ ತಂಗ್ಳು ಬಾ. ನಿಮ್ಮನೇಲಿ ತಂಗ್ಳಾಗ ನಾನೇ ಕುಂಡ್ ಮಾಡಿ ನೀ ಬಿಸಿ ಹಿಡ್ಕೊ ಬಿಟ್ಬಿಟ್ಟು. ಸರಿ ಆಯ್ತು. ಒಳ್ಳೆ ಚಿಕ್ಕನ್ ಹೆಸರು ಅಕ್ಕಿ ಮುದ್ದ. ಕೆಲಸ ನೋಡು ಗುರು. ಅಪ್ಪ ನೋಡ್ ಗುರು, ಎವ್ವಿ ಕುಡಿದ್ಬಿಟ್ಟು ಟೈಟ್ ಆಗ್ಬಿಟ್ಟವನೆ. ಮಾತಾಡ್ಸದ ಬೇಡವಾ? ಅಲ್ವಾ? ಬೇಕಾಗಿತ್ತ ನನ್ಗ. ಸರಿ ಅದಕ್ಕೆ ಬಾ. ಏನ್ ಹೇಳಪ್ಪ ನೀನ್ ಸಮಸ್ಯೆ? ಒಂದ್ ರೀಲ್ಸ್ ಮಾಡಮ್ಮ, ನಾನು ಒಂದ್ ಕಾಮಿಡಿ ರೀಲ್ಸ್ ಮಾಡವ ಅಷ್ಟೇ. ಕಾಮಿಡಿ ಗಿಮಿಡಿ ನಡಿ. ಯಾವ ಕಾಮಿಡಿ ಮಾಡಿದ್ರು ನಮ್ ದೊಡ್ಡಪ್ಪ ಅದಕ್ಕೆ ನಿಂಗ್ ಬೈಯದ್ ಕಣ. ಬೋದ್ರ ಬೈಲಿ ಹೋಗು. ಬಣ್ಣ ಅಣ್ಣ VIP ಆಡಂಗ್ ಆಡ್ಸಿ ಕಣ. ಒಂದ್ ರೀಲ್ಸ್ ಮಾಡಕ್ ಇಷ್ಟೊಂಗ್ ಹೋಗಬೇಕಣ. ನಮ್ಗಿಂತ ದೊಡ್ಡ ಮನ್ಸ ಬೋದ್ರೆ ಏನಾಯ್ತು ಹೋಲ ಸಂಕೋಬಿಟ್ಟ. ಸರಿ ಆಯ್ತು. ಹೊಸ ಕಿಪಿ ಕೀರ್ತಿ ಅವ್ರಿಗೆ ಒಂದ್ ಫೋನ್ ಮಾಡ್ಬಿಟ್ಟು ಕೊಡ್ತೀನಿ, ನೀನು ಫೋನ್ ಕೊಡುವಸಿ. ಕಿಪಿ ಕೀರ್ತಿ ಅವ್ರು ಯಾರಂದ್ರೆ ಗೊತ್ತಾನೆ? ಇವ್ರು ಯಪ್ಪ ಕಿಪಿ ಕೀರ್ತಿ ಅವ್ರು ಏನು ಮಾತಾಡೋದೇ ಇಲ್ಲ ಅಂತಾರೆ. ಆ ಯಮ್ಮ ಹೆಂಗಂದ್ರೆ ಮಾತಾಡೋದ್ ಕೇಳಿಸ್ಕೊಂತಾರೆ, ಕೇಳಿಸ್ಕೊಬಿಟ್ಟು ಬ್ಲಾಕ್ ಹಾಕ್ಬಿಡ್ತಾರೆ. ಮ್ಯಾಮ್ ನಮಸ್ತೆ, ನಾವು JK ಡಿಸೈನರ್ ಟೈಲ್ಸ್ ವರ್ಲ್ಡ್ ಇಂದ ಮಾತಾಡ್ತಿರೋದು. ಒಂದು ಪ್ರಮೋಷನ್ ಗೆ ಕಾಲ್ ಮಾಡಿದೀವಿ ಗೈಸ್. ಇದ್ದು ಬ್ಲಾಕ್ ಗೈಸ್ ರೀಲ್ಸ್ ಮಂಜಣ್ಣನ್ನೇ ಬನ್ರೋ ನಿಮ್ಮ ಅಮ್ಮಂಗೆ ಎಷ್ಟು ಜೊತೆ ಬಟ್ಟೆ ಕೊಡ್ಸಿದಿರೋ? ನಿಮ್ಮ ಅಮ್ಮನಿಗೆ ಎಷ್ಟು ಜೊತೆ ಬಟ್ಟೆ ಕೊಡ್ಸಿದಿರಾ? ಆ ಮಂಜಣ್ಣ ಅವ್ರನ್ನೇ ಮರ್ತ್ಬಿಟ್ಟಿದೆ. ಅವ್ರಿಗೆ ಇವಾಗ ಪ್ರ್ಯಾಂಕ್ ಕಾಲ್ ಮಾಡ್ತೀನಿ, ನೋಡೋದ ಇವ್ರಿಗೆ ಹೆಂಗ್ ಪ್ರ್ಯಾಂಕ್ ಆಯ್ತಾರೆ ಅಂತ. ಸರ್ ನಮಸ್ತೆ ಸರ್, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ, ಕೇಳಿಸ್ತಿಲ್ಲ. ಐ ಕಾಂಟ್ ಹಿಯರ್ ಯು. ಓ ಸರ್ ಬಿಸಿ ಇದ್ದೀರಾ? ಸರ್ ಅದೇ ಒಂದು ಪ್ರಮೋಷನ್ ಇತ್ತು ಸರ್, ಮೈಸೂರಲ್ಲಿ JK ಡಿಸೈನರ್ ಟೈಲ್ಸ್ ವರ್ಲ್ಡ್ ಅಂತ ಒಂದು ಪ್ರಮೋಷನ್. ಸರ್ ಮಾಡ್ಕೊಡ್ತೀರಾ ಸರ್ ಅದು ಪ್ರಮೋಷನ್? ಮೈಸೂರಿಂದ ಸರ್ ನಿಮ್ಗೆ ಯಾವತ್ ಕನ್ವೀನಿಯಂಟ್ ಅನ್ಸುತ್ತೆ ಅವತ್ ಬನ್ನಿ ಸರ್. ನಿಮ್ಮ ಕಮರ್ಷಿಯಲ್ಸ್ ಏನ್ ಸರ್, ಅಂದ್ರೆ ಏನ್ ಚಾರ್ಜ್ ಮಾಡ್ತೀರಾ ಅದಕ್ಕೆ ಅಂತ? ಅಲ್ಲ ನಾನ್ ಯಾರಂತ ಗೊತ್ತಾಯ್ತಾ? ಮತ್ತೆ ಗೊತ್ತಾಗದೆ ಹಿಂಗ್ ಫ್ರೀ ಆಗಿ ಮಾಡ್ಕೊಟ್ಬಿಡ್ತೀರಾ? ಏನ್ ನಾವೇನ್ ನಿಮ್ ರಿಲೇಟಿವ್ ಸರ್? ಅಯ್ಯೋ ಮಂಜಣ್ಣ ಅವ್ರೆ, ನೀವ್ ಯಾವಾಗ ಬರ್ತಿದ್ದೀರಾ ಹಂಗಾದ್ರೆ ಮೈಸೂರ್ಗೆ? ಸರ್ ಏನ್ ಕೆಲಸ ಮಾಡೋದ್ ನೀವು? ಸಾರಿ ಪರ್ಸನಲ್ ಕೇಳ್ತಿದೀನಿ ಅಂತ, ಏನು ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ. ಏನ್ ಕೆಲಸ ಮಾಡೋದ್ ಸರ್ ನೀವು? ಹೌದಾ ಮಂಜಣ್ಣ ಅವ್ರೆ, ತುಂಬಾ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ, ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ನಿಮ್ ರೀಲ್ಸ್ ನೋಡಿದ್ರೆ, ಬೇಜಾರ್ ಅನ್ನೋದೇ ಆಗಲ್ಲ. ಅದೇ ಒಂದೊಂದ್ ಟೈಮಲ್ಲೆಲ್ಲ ನೀವು ರೀಲ್ಸ್ ಮಾಡ್ತೀರಲ್ಲ, ಅದ್ ನೋಡಿ ನಮ್ಗೆ ತಲೆ ಕೆಟ್ಟೋಗ್ಬಿಟ್ರೆ ಏನ್ ಮಾಡ್ತೀರಾ? ಅಂದ್ರೆ ಹುಚ್ಚುಚ್ರ ಹಂಗೆ ನಾವು ಆಗ್ಬಿಟ್ರೆ ಏನ್ ಮಾಡ್ತೀರಾ? ಅಂದ್ರೆ ನಿಮ್ ರೀಲ್ಸ್ ನೋಡಿ ನಿಮ್ದೇ ಗುಂಗಲ್ಲಿ ನಾವು ಹುಚ್ಚರಾಗ್ಬಿಟ್ರೆ ಏನ್ ಮಾಡ್ತೀರಾ? ಅಂದ್ರೆ ನಿಮ್ ರೀಲ್ಸ್ ನೋಡಿನ ನಮ್ಗೆ ತಲೆ ಕೆಟ್ಟೋಗ್ಬಿಟ್ರೆ ನಮ್ಮಿಂದ ತಲೆ ಕೆಡಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ನೀವು ಮಾಡೋ ರೀಲ್ಸ್ ನೋಡಿ ತಲೆ ಕೆಟ್ಟೋಗ್ಬಿಟ್ರೆ ಅಂತ ನಿಮ್ಗೆ ಅಡಿಕ್ಟ್ ಆಗಿ ನಾವು ನಾವೇನ ಆತರ ಎಡಿಟ್ ಆಗತರ ಮಾಡಲ್ವಲ್ಲ, ಎಡಿಟ್ ಆಗತರ ಮಾಡಲ್ವಲ್ಲ ಸರ್. ಎಡಿಟ್ ಅಲ್ಲ, ನಿಮ್ಮ ರೀಲ್ಸ್ ಗೆ ನಾನು ಅಡಿಕ್ಟ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ. ಅಷ್ಟು ಚೆನ್ನಾಗಿರುತ್ತಲ್ಲ ನಿಮ್ದೆಲ್ಲ ಕಾಮಿಡಿಯಾಗಿ. ಕೆಲಸ ಮಾಡಿ ಅನ್ಫಾಲೋ ಮಾಡ್ಬಿಡಿ. ಅನ್ಫಾಲೋ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಸಿಗಲ್ಲ. ಅಂದ್ರೆ ಇಷ್ಟ ಆಗಿ ಹುಚ್ಚ ಆಗೋದು ಅಂತಾರಲ್ಲ, ಆತರ ಮಂಜಣ್ಣವ್ರೆ. ಅದೇ ತರ ಎಡಿಟ್ ಆಗೋ ಬದ್ಲು ಅಡಿಕ್ಟ್ ಮಂಜಣ್ಣವ್ರೆ. ಅದನ್ನ ಎಣ್ಣೆ ಹೊಡೆದಾಗ್ಲಿ, ಗಾಂಜಾ ಸೇದೋದಾಗ್ಲಿ, ಎಣ್ಣೆ ಹೊಡೆದ್ ಏನೇ ಆಗ್ಲಿ ಅಡಿಕ್ಟ್ ಹತ್ರಲ್ಲ, ಆತರ ನೀವು ಅಡಿಕ್ಟ್ ಆಗಕ್ ಹೋಗ್ಬಿಡಿ, ಅನುಫಾಲೋ ಮಾಡ್ಕೊಂಬಿಡಿ ನನ್ನ. ಮಂಜಣ್ಣವ್ರೆ ಹೇಳದ್ ಅರ್ಥ ಮಾಡ್ಕೊಳ್ಳಿ, ನಿಮ್ನ ತುಂಬಾ ಇಷ್ಟ ಪಟ್ಟು ನಾವು ಹುಚ್ಚರಾಗ್ಬಿಟ್ರೆ ಏನ್ ಮಾಡೋದು ಅಂತ. ಅದಕ್ಕೆ ಅನ್ಫಾಲೋ ಮಾಡ್ಕೊಂಡ್ಬಿಟ್ರೆ ನಮ್ ವಿಡಿಯೋ ನಿಮ್ ಕಡೆ ಬರಲ್ಲ. ನೀವಲ್ಲ ನಿಮ್ ರೀಲ್ಸ್ ನೋಡಿ ಹುಚ್ಚಾದ್ರೆ ನಾನು ಏನ್ ಮಾಡ್ತೀರಾ ಅದ್ ಹೇಳ್ರಿ ನೀವು. ಹಲೋ ಗೈಸ್ ಮಂಜಣ್ಣಗೆ ಹೆಂಗ್ ಮಾಡವ ಅಂದ್ರೆ, ಇವಾಗ ಕೆಲ್ಸದಲ್ಲವ್ರಂತೆ ಪಾಪ, ಕೆಲ್ಸದಿಂದ ಬಂದ್ಮೇಲೆ ಮಾಡೋದೇ ರೀ ಮಂಜಣ್ಣವ್ರು ಚೆನ್ನಾಗಿರುತ್ತೆ ರೀಲ್ಸ್ ಮಾಡೋದು. ನಿನಗ್ ನೀನ್ ಏನ್ ಅನ್ಕೊಂಡಿದ್ಯಾ? ಅಮ್ಮ ಇವ್ರ ಅಪ್ಪನ ಮನೆ ಅಮ್ಮ ಇದು, ಇಲ್ಲ ಇವಳು ಕಟ್ಸಿದಾಳ ಮನೆಯ. ಹೋಗಿ ಬಂದಿ ನಾ ಮಟ್ಟಿಗೆ ಬಂದ. ಮಗ ಮುದ್ಕಿ ಏನಂದ್ರೆ ಹಿಂದಿಲಿ ಬೇರೆ ಅರ್ಥ ಕಣವ ಅದು. ಯಾರ ಹೇಳ್ಕೊಟ್ಟಿದ್ದು ಹಂಗಂತೀವಿ ನಾವು. A few moments later. ಏಮ್ರಾ ಪಂಚಾಯಕ ಈ ತರ ಮಿನ್ಸ್ತಿದ್ಯೆ? ಪಂಚ ಬರೋಬಿಟ್ರೆ ಏನ್ ಮಾಡ್ತೀವಿ? ಸಕ್ಕರ ಕಾಣಿಸಿದ್ರ ಅವ್ರ ಗೈಸ್. ಬಿಜಿ ಅಲ್ಲಿ ಕೂತವನೆ, ಅವ್ನ್ ಕಪ್ಕವನಲ್ಲ ಕಾಣಿಸಲ್ಲ ಬಿಡಿ. ಅಯ್ಯೋ ಲೋ ಡಬ್ಬ ನನ್ ಮಕ್ಳ ಗೈಸ್. ನಮ್ ಸಸಾಂಕನು ಇಲ್ಲೇ ಅವನೇ, ಇವನು ಮೋದವೆ ನಾಯಿ ಮೋದವಿ ಕಣ ಮೋದವೆ. ಲೇ ಇರ ತಿನ್ಬಾರ್ದು, ಲೇ ಕೊಡಲೇ ತಿನ್ಬಾರ್ದು, ಕೊಡಲೇ ಜಿನ್ನಳ್ಳಿ. ಇವನ್ ಯಾರು ಹೇಳ? ಓಹೋ ಇವಾಗ ಜಿನ್ನಳ್ಳಿ ಎಲ್ಲ ಬಾ ಕುಲ ಕಾಪಿ ಗಾಪಿ ಅಂತ ಹೆಸರು ನನ್ನ ಹೆಸರು ಕರಿಯ ಕಣಪ್ಪ. ಆಯ್ತು ನನ್ನ ಹೆಸರು ಕರಿಯ. ನಿನ್ ಜಿನ್ನಳ್ಳಿ ಅಂತ ಕರ್ಸ್ಕೊ, ನಾ ಕರಿಯ ಅಂತ ಕರ್ಸ್ಕೊತೀನಿ. ಓಕೆನಾ? ಇಲ್ಲ ಯಾರು ಕೊಡ್ಸ್ತೀರಿ ಕೈ ಐತಿ? ನೀವು 4 ಜನದಲ್ಲಿ ಯಾರು ಕೊಡ್ಸ್ತೀರಿ ಕೈ ಐತಿ? ಫಸ್ಟ್ ಕೈ ಎತ್ತಿರಲ್ಲ ಏನಿರಲ್ಲ ಕೊಡ್ಸೋಕೆ. ಕ್ಯೂ ನಿಂತ್ಕೋತೀರಿ ಅಂದ್ರೆ ಯಾರು ಕೈ ಎತ್ತಲ್ಲ. ಎಣ್ಣೆ ಕೊಡ್ಸೇವಿ
ನಾನು ಹೆಂಡ್ತಿಯಲ್ಲ ಅವಳು ಅಲ್ಲ ಗಂಡು ಚಿಕ್ಕ ಗಂಡು ಕೈಲಿ ಯಾವ ಜಾಗದಲ್ಲಿ ಅಲ್ಲೇ ಹೊಡಿತೀನಿ ಅಲ್ಲ ಚಿಕ್ಕ ಗಂಡು ಕೈಲಿ ಹಿಂಗ್ ಅನ್ಸ್ಕೊಂಡೆಲ್ಲ ಕಣ ಅಲ್ಲ ಕಳ್ ನೋಡಂಗ್ ನೋಡ್ತಾನೆ ನೋಡಲ್ಲಿ ಮಾತೇ ಬತ್ತಲ್ಲ ಮುದವಿಗೆ ಏನ್ಲ ಎಲ್ಲ ಅದಕ್ಕಪ್ಪ ಹಂಗ ರೆಡಿ ನೀನ್ ಇನ್ಮೇಲೆ ಯಾವ್ದು ಅದಕ್ ಮನೇಲಿ ಅಡ್ಗೆ ಮಾಡಲ್ಲ ನಿನ್ಗ ಅಪ್ಪ ನೀನ್ ಅಡಿಗೆ ಮಾಡ್ಕೊಡಪ್ಪ ನೀನ್ ಅಡಿಗೆ ಮಾಡಿ ಮಾಡ್ಕೊಡ್ತೀನಿ ನಡಿ ಮತ್ತ ಲೈಫಲ್ಲಿ ನಾನು ಆಚೆ ಊಟ ತಿನ್ನಲ್ಲ ಕಣಪ್ಪ ನೀನ್ ಆಚೆ ಏನು ಊಟ ತಿನ್ಬೇಡ ನಿಮ್ಮ ಅಮ್ಮ ಎಲ್ಲೂ ಮಾಡ್ಕೊಡಕ ನೀನ್ ಮರ್ಬೋದು ಇಲ್ಲ ನಿನ್ಗ ನೀನ್ ಮಾಡ್ಕೊಡಪ್ಪ ಮಾಡಕ್ ಬರಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡ್ಕೊಡು ಅದಕ್ಕೆ ನೋಡ್ಕಂದ್ರು ಬರಲ್ಲ ನನ್ಗ ದುರಾಂಕಾರದಿಂದ ಎಲ್ಲ ಬೊಗಳ್ಬೇಡ ನಡಿ ಸುಮ್ಗ ಎಕ್ಸಾಮ್ನು ಬರೀದಾನೆ ಎದ್ ಬಂದಿತ್ತಲ್ಲ ನಿನ್ಗೆ ಎಷ್ಟೊಂದು ದುರಾಂಕಾರ ಇದ್ದು ಲೆಕ್ಕ ಹಾಕೋ ನಿನ್ಗ ಅಪ್ಪ ಸರಿ ಚೈಲ್ಡ್ ಅಂದ್ರೆ ಯಾರಪ್ಪ ಚೈಲ್ಡ್ ಅಂದ್ರ ಚಿಕ್ಕ ಮಕ್ಳ ತರ ಏನೋ ಗೊತ್ತಿಲ್ದೆ ನನ್ ಮಕ್ಳು ಅಂತ ಹಂಗಾರ ನಂಗೆ ಏನು ಗೊತ್ತಿಲ್ವಾ ಏನ್ ಗೊತ್ತಿದ್ರು ನನ್ಗೆ ಗೊತ್ತಾ ಎಕ್ಸಾಮ್ ಬರೀದಾನೆ ಬತ್ತಿದ್ಯಾ ಗೊತ್ತಿದ್ರ ಅಪ್ಪ ಏನು ಓದಿಲ್ಲ ಅಂದ್ರೆ ಏನಪ್ಪ ಮಾಡೋದು ಏನು ಓದಿಲ್ಲ ಅಂದ್ರೆ ಇನ್ನೇತಕ್ ಸೇರ್ಕೊಂಡಿದ್ದ ಕಾಲೇಜಿಗೆ ನೀನು ದನ ಬೇಸಕ್ಕೆ ದುರಾಂಕಾರದಿಂದ ಬೊಗಳ್ಬೇಡ ನಡಿ ಮುದವಿ 91% ತಗೊಂಡಿರೋನು ಲಾ ಕಾಲೇಜಲ್ಲಿ ಏನು ಬರೀನಿಲ್ಲ ಅಂದ್ರೆ ಇನ್ನೇನ್ ಮಾಡ್ದೆ ನೀನು ಇದೇ ನಿನಗ್ ಮೋಜಾ ಫಸ್ಟ್ ಓದು ನೀನು ಮೊದ್ಲು ಸರಿ ಕಣಪ್ಪ ಆಯ್ತು ಓದ್ತಿದೆ ಎಕ್ಸಾಮ್ ಅದೇನು ಯಾವ ಸಬ್ಜೆಕ್ಟ್ ಮಾಸ್ಟರ್ ಹೇಳ್ತಿದ್ರಲ್ಲ ನಾನ್ ಕೇಳಿಸ್ಕೊಳ್ಳಿಲ್ವಾ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತ್ಕ ರೀಲ್ ಮಾಡ್ತಿದ್ದೆ ಹೋಯ್ತಿದೆ ಇನ್ಯಾವ್ ಲೆಕ್ಕ ನಿನ್ಗ ಅಂತ ಅಪ್ಪಯ್ಯ ಜಾಡ್ಸ್ ಒದ್ರ ಈಗ ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್ ನಿಂದ ಏನಾದ್ರು ಹೊರಗಡೆ ಹೋದ್ರೆ ನಾನು ಸಹಿಸ್ಕೊಳ್ಳಲ್ಲ ಫಸ್ಟ್. ಮತ್ತೆ ಗೈಸ್ ನಾಳೆ ವ್ಲಾಗು ಸಿಲ್ವರ್ ಪ್ಲೇ ಬಟನ್ ಬಂದಿದೆ ನಂಗೆ, ಅದನ್ನ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಓಪನ್ ಮಾಡ್ತೀನಿ. ಅವ್ರ ಎಮೋಷನ್ಸು ಎಲ್ಲ ನಿಮಗೆ ತೋರಿಸ್ತೀನಿ. ನಾಳೆ ವ್ಲಾಗು ಸಿಲ್ವರ್ ಪ್ಲೇ ಬಟನ್ ಬಂದಿರೋ ವ್ಲಾಗ್ ಆಗಿರುತ್ತೆ, ಮಿಸ್ ಮಾಡಬೇಡಿ. ನಾಳೆ ವ್ಲಾಗ್ ನೋಡಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗವ. ನಿಮ್ಮಿಂದ ನಾವು ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ನೀವು ಹಾಕೋ ಪ್ರತಿಯೊಂದು ಕಮೆಂಟು ನನಗೆ ಸ್ಫೂರ್ತಿ. ಟಾಟಾ, ಬೈ ಬಾಯ್.